ಬಳ್ಳಾರಿಯಿಂದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪ್ರಿಯಕರನ ಜೊತೆ ಸೇರಿ ಪತಿಯನ್ನ ಕೊಂದಿರ್ತಕ್ಕಂಥ ಡೀಟೇಲ್ಸ್ ಬರ್ತಾ ಇದೆ. ಬಳ್ಳಾರಿಯ ರಾಣಿ ತೋಟದಲ್ಲಿ ವೆಂಕಟೇಶ್ ಹತ್ಯೆಗೆ ಟ್ವಿಸ್ಟ್. 3 ಮಕ್ಕಳಿದ್ರು ಕೂಡ ಆನಂದ್ ಎಂಬಾತನ ಜೊತೆ ಅನೈತಿಕ ಸಂಪರ್ಕ ಇಟ್ಟುಕೊಂಡಿದ್ಲು ಅಂತ ಹೇಳಲಾಗ್ತಾ ಇದೆ. ಪ್ರಿಯಕರ ಆನಂದ್ ಜೊತೆ ಪತ್ನಿ ನೀಲವೇಣಿ ಲವಿ ಕುಡಿದು ಬಂದ ಪತಿ ವೆಂಕಟೇಶ್ನಿಂದ ನೀಲವೇಣಿಗೆ ಕಿರುಕುಳ ಆಗ್ತಾ ಇತ್ತಂತೆ. ಪತಿ ಕಿರುಕುಳ ನೀಡ್ತಾ ಇದ್ದ ಬಗ್ಗೆ ಆನಂದ್ಗೆ ಈಕೆ ಹೇಳಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. 10 ಜನರ ಗ್ಯಾಂಗ್ ಕಟ್ಕೊಂಡು ಬಂದು ಈ ವೆಂಕಟೇಶ್ನನ್ನ ಹತ್ಯೆ ಮಾಡಿದ್ದಾನೆ. ಲಾಂಗು ಮಚ್ಚಿನಿಂದ ಹಲ್ಲೆ ನಡೆಸಿ ಹತ್ಯೆ ಮಾಡಿದ್ದೆ ಈ ಡೆಡ್ಲಿ ಗ್ಯಾಂಗ್ ಅಂತ ಹೇಳಲಾಗ್ತಾ ಇದೆ. ಈ ರೀತಿ ಪತಿ ಕಥೆಯನ್ನ ಮುಗಿಸಿ ಬಂದು ಪತ್ನಿ ಶವಾಗಾರದ ಮುಂದೆ ಹೈ ಡ್ರಾಮಾ ನಡೆಸಿರ್ತಕ್ಕಂಥದ್ದು. ವೆಂಕಟೇಶ್ ಸಾವಿನ ಬಗ್ಗೆ ತನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನೀಲವೇಣಿ ಕಣ್ಣೀರು ಹಾಕಿದ್ದಾಳೆ. 24 ಗಂಟೆಗಳಲ್ಲೇ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಬಳ್ಳಾರಿ ಪೊಲೀಸರು ಪ್ರಿಯಕರ ಆನಂದ್ ಸೇರಿದಂತೆ 11 ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ. 2 ಬಾಲಾಪರಾಧಿಗಳು ಸೇರಿದಂತೆ 11 ಜನರನ್ನ ಖಾಕಿ ಅರೆಸ್ಟ್ ಮಾಡಿದೆ. ಬಳ್ಳಾರಿಯ ರಾಣಿ ತೋಟ ಪ್ರದೇಶದಲ್ಲಿ ಈ ವೆಂಕಟೇಶ್ ಅನ್ನೋ ವ್ಯಕ್ತಿಯ ಕೊಲೆ ಆಗಿತ್ತು. ಏನು ಗೊತ್ತಿಲ್ಲ ಅನ್ನಂಗೆ ಅಳ್ತಾ ಇರೋದು, ಕೊಲೆ ಮಾಡಿಸ್ಬಿಟ್ಟು ಬಂದು. ಫಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಫೋನ್ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಘಟನೆಯಲ್ಲಿ ಪೊಲೀಸರು ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಿದ್ರು, ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಶುಕ್ರವಾರ ಬೆಳಗ್ಗೆ ಬಳ್ಳಾರಿಯ ರಾಣಿ ತೋಟ ಪ್ರದೇಶದಲ್ಲಿ ಒಂದು ವ್ಯಕ್ತಿಯ ಮರ್ಡರ್ ಆಗಿರುತ್ತೆ. ಅಂದ್ರೆ ಬರ್ಬರವಾಗಿ ಆತನನ್ನ ಲಾಂಗು ಮಚ್ಚಿನಿಂದ ಹಲ್ಲೆ ಮಾಡಿರ್ತಾರೆ. ಆದ್ರೆ ಅವರ ಕುಟುಂಬಸ್ಥರು ಯಾರೋ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ, ಅಂದ್ರೆ ಅವರ ಪತ್ನಿ ಏನು ವೆಂಕಟೇಶ್ ಅಂತ ಸಾವಿಗೀಡಾಗಿದ್ದಾರೆ, ಅವರ ಪತ್ನಿ ನೀಲವೇಣಿ ಅನ್ನೋರು ಪೊಲೀಸರಿಗೆ ಕೂಡ ದೂರನ್ನು ಕೊಟ್ಟು ಅವತ್ತು ಸಾಕಷ್ಟು ಹೈ ಡ್ರಾಮಾವನ್ನ ಮಾಡಿರ್ತಾರೆ. ಆದ್ರೆ ಘಟನೆಯ ಜಾಡನ್ನ ಹಿಡಿದಿರ್ತಕ್ಕಂಥ ಪೊಲೀಸರು ಕೊನೆಗೆ ಅವರ ಪತ್ನಿಯೇ ಈ ಒಂದು ಕೊಲೆಯನ್ನ ಮಾಡಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ತನಿಖೆ ಮಾಡಿದಾಗ ನಿಜಕ್ಕೂ ಅಕ್ಷರಶಃ ಬೆಚ್ಚಿ ಬೀಳುವಂತ ವಿಷಯ ಗೊತ್ತಾಗಿರ್ತಕ್ಕಂಥದ್ದು. ಅವರ ಪತ್ನಿ ಹಾಗೂ ಆಕೆಯ ಪ್ರಿಯಕರ ಸೇರಿಕೊಂಡು ಈ ಒಂದು ಹತ್ಯೆಯನ್ನ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ನೀಲವೇಣಿ, ಏನು ವೆಂಕಟೇಶ್ ಅವರ ಪತ್ನಿ ನೀಲವೇಣಿ ಇದ್ದಾರೆ, ಇವರು ಹಾಗೂ ಆಕೆಯ ಪ್ರಿಯಕರ 28 ವರ್ಷದ ಯುವಕ ಆನಂದ್ ಇಬ್ಬರಿಗೂ ಕೂಡ ಪ್ರೇಮವಿತ್ತು. ಹಲವಾರು ದಿನಗಳಿಂದ ಅವರಿಬ್ಬರಿಗೂ ಪ್ರೀತಿ ಇತ್ತು. ಹೀಗಾಗಿ ಅವರ ಪ್ರೀತಿಗೆ ಅಡ್ಡ ಬರಬಾರ್ದು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಹತ್ಯೆಯನ್ನ ಮಾಡಿದ್ದಾರೆ ಅನ್ನುವ ಈಗ ಆರೋಪವನ್ನ ಅಂದ್ರೆ ವೆಂಕಟೇಶ್ ಅವರ ಕುಟುಂಬಸ್ಥರು ಮಾಡಿದ್ರು. ಅದರ ಒಂದು ಜಾಡನ್ನ ಹಿಡಿದಿರ್ತಕ್ಕಂಥ ಪೊಲೀಸರು ಕೊನೆಗೆ ಅವರ ಆರೋಪಿಗಳನ್ನ ಬಂಧಿಸಲು ಯಶಸ್ವಿಯಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಇದನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂದ್ರೆ ಸಿನಿಮೀಯ ರೀತಿಯಲ್ಲಿ ಆತನನ್ನ ರಾತ್ರಿ 11 ಜನರ ತಂಡ ಅಟ್ಯಾಕ್ ಮಾಡಿ ಲಾಂಗು ಮಚ್ಚಿನಿಂದ ಹಲ್ಲೆಯನ್ನ ಮಾಡಿ ಕೊನೆಗೆ ಯಾರೋ ದುಷ್ಕರ್ಮಿಗಳು ಮಾಡಿದ್ದಾರೆ ಎನ್ನುವ ಬಿಂಬಿಸುವ ಪ್ರಯತ್ನವನ್ನ ಆರೋಪಿಗಳು ಮಾಡಿದ್ರು. ಇದೀಗ ಬಳ್ಳಾರಿ ಪೊಲೀಸರು ಅವರನ್ನ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. 9 ಜನ ಯುವಕರಿದ್ರೆ 2 ಅಪ್ರಾಪ್ತ ಬಾಲಕರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. 28 ವರ್ಷದ ಯುವಕ ಜೊತೆಗೆ 35 ವರ್ಷದ ಮಹಿಳೆ ಇಬ್ಬರಿಗೂ ಕೂಡ ಪ್ರೇಮವಾಗಿತ್ತು. ಈ ಮಹಿಳೆಗೆ ಈಗಾಗಲೇ 3 ಜನ ಮಕ್ಕಳಿದ್ದಾರೆ. ಆದ್ರೂ ಕೂಡ ಆತನ ಪ್ರೇಮ ಪಾಶದಲ್ಲಿ ಸಿಲುಕಿ ಈ ರೀತಿಯಾಗಿ ಗಂಡನನ್ನೇ ಕೊಲೆ ಮಾಡ್ತಕ್ಕಂಥ ಹಂತಕ್ಕೆ ಹೋಗಿರ್ತಕ್ಕಂಥದ್ದು. ಇಲ್ಲಿ ಬಹಳ ಆಶ್ಚರ್ಯ ಅನ್ಸೋದು, ವೆಂಕಟೇಶ್ ಸಾವಿಗೀಡಾದ ದಿನ ನೀಲವೇಣಿ ಅವರು ನಿಜಕ್ಕೂ ಮಾಡಿರ್ತಕ್ಕಂಥ ಹೈಡ್ರಾಮಾವನ್ನ ನೋಡಿದ್ರೆ ನಿಜಕ್ಕೂ ಯಾರಿಗೂ ಕೂಡ ಒಂದಷ್ಟು ಸಂಶಯವೂ ಕೂಡ ಬರಲ್ಲ. ಆದ್ರೆ ಅವರು ಅವತ್ತು ಸಾವಿಗೀಡಾಗಿರ್ತಕ್ಕಂಥ ದಿನದಂದು ಸಾಕಷ್ಟು ಅಳ್ತಾ ಇದ್ರು. ಜೊತೆಗೆ ಈ ಒಂದು ಕೊಲೆಯನ್ನ ಮಾಡಿರ್ತಕ್ಕಂಥವ್ರು ಯಾರೋ ಬೇರೆ ದುಷ್ಕರ್ಮಿಗಳಿರಬಹುದು ಅನ್ನುವ ಬಿಂಬಿಸುವಂತ ಎಲ್ಲಾ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಪೊಲೀಸರಿಗೆ ಎಲ್ಲೋ ಒಂದು ಕಡೆಗೆ ಅನುಮಾನ ಬಂದಿತ್ತು. ಅವರ ಹೈಡ್ರಾಮಾವನ್ನ ನೋಡಿ ಅದೇ ಆಂಗಲ್ ನಲ್ಲಿ ತನಿಖೆ ಮಾಡಿದಾಗ ಈ 11 ಜನ ಆರೋಪಿಗಳು ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಇದೀಗ ಆ ಒಂದು ಪ್ರಕರಣಕ್ಕೆ, ಅಂದ್ರೆ ಕೇವಲ ಘಟನೆ ನಡೆದು 24 ಗಂಟೆಯಲ್ಲೇ ಈ ಆರೋಪಿಗಳನ್ನ ಸೆರೆ ಹಿಡಿದಿರ್ತಕ್ಕಂಥ ಬಳ್ಳಾರಿ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ. ಬಳ್ಳಾರಿಯಿಂದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪ್ರಿಯಕರನ ಜೊತೆ ಸೇರಿ ಪತಿಯನ್ನ ಕೊಂದಿರ್ತಕ್ಕಂಥ
ಡೀಟೇಲ್ಸ್ ಬರ್ತಾ ಇದೆ. ಬಳ್ಳಾರಿಯ ರಾಣಿ ತೋಟದಲ್ಲಿ ವೆಂಕಟೇಶ್ ಹತ್ಯೆಗೆ ಟ್ವಿಸ್ಟ್. 3 ಮಕ್ಕಳಿದ್ರು ಕೂಡ ಆನಂದ್ ಎಂಬಾತನ ಜೊತೆ ಅನೈತಿಕ ಸಂಪರ್ಕ ಇಟ್ಟುಕೊಂಡಿದ್ಲು ಅಂತ ಹೇಳಲಾಗ್ತಾ ಇದೆ. ಪ್ರಿಯಕರ ಆನಂದ್ ಜೊತೆ ಪತ್ನಿ ನೀಲವೇಣಿ ಲವಿ ಕುಡಿದು ಬಂದ ಪತಿ ವೆಂಕಟೇಶ್ನಿಂದ ನೀಲವೇಣಿಗೆ ಕಿರುಕುಳ ಆಗ್ತಾ ಇತ್ತಂತೆ. ಪತಿ ಕಿರುಕುಳ ನೀಡ್ತಾ ಇದ್ದ ಬಗ್ಗೆ ಆನಂದ್ಗೆ ಈಕೆ ಹೇಳಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. 10 ಜನರ ಗ್ಯಾಂಗ್ ಕಟ್ಕೊಂಡು ಬಂದು ಈ ವೆಂಕಟೇಶ್ನನ್ನ ಹತ್ಯೆ ಮಾಡಿದ್ದಾನೆ. ಲಾಂಗು ಮಚ್ಚಿನಿಂದ ಹಲ್ಲೆ ನಡೆಸಿ ಹತ್ಯೆ ಮಾಡಿದ್ದೆ ಈ ಡೆಡ್ಲಿ ಗ್ಯಾಂಗ್ ಅಂತ ಹೇಳಲಾಗ್ತಾ ಇದೆ. ಈ ರೀತಿ ಪತಿ ಕಥೆಯನ್ನ ಮುಗಿಸಿ ಬಂದು ಪತ್ನಿ ಶವಾಗಾರದ ಮುಂದೆ ಹೈ ಡ್ರಾಮಾ ನಡೆಸಿರ್ತಕ್ಕಂಥದ್ದು. ವೆಂಕಟೇಶ್ ಸಾವಿನ ಬಗ್ಗೆ ತನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನೀಲವೇಣಿ ಕಣ್ಣೀರು ಹಾಕಿದ್ದಾಳೆ. 24 ಗಂಟೆಗಳಲ್ಲೇ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಬಳ್ಳಾರಿ ಪೊಲೀಸರು ಪ್ರಿಯಕರ ಆನಂದ್ ಸೇರಿದಂತೆ 11 ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ. 2 ಬಾಲಾಪರಾಧಿಗಳು ಸೇರಿದಂತೆ 11 ಜನರನ್ನ ಖಾಕಿ ಅರೆಸ್ಟ್ ಮಾಡಿದೆ. ಬಳ್ಳಾರಿಯ ರಾಣಿತೋಟ ಪ್ರದೇಶದಲ್ಲಿ ಈ ವೆಂಕಟೇಶ್ ಅನ್ನೋ ವ್ಯಕ್ತಿಯ ಕೊಲೆ ಆಗಿತ್ತು. ಏನು ಗೊತ್ತಿಲ್ಲ ಅನ್ನಂಗೆ ಅಳ್ತಾ ಇರೋದು, ಕೊಲೆ ಮಾಡಿಸ್ಬಿಟ್ಟು ಬಂದು. ಫಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಫೋನ್ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಘಟನೆಯಲ್ಲಿ ಪೊಲೀಸರು ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಿದ್ರು, ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಶುಕ್ರವಾರ ಬೆಳಗ್ಗೆ ಬಳ್ಳಾರಿಯ ರಾಣಿ ತೋಟ ಪ್ರದೇಶದಲ್ಲಿ ಒಂದು ವ್ಯಕ್ತಿಯ ಮರ್ಡರ್ ಆಗಿರುತ್ತೆ. ಅಂದ್ರೆ ಬರ್ಬರವಾಗಿ ಆತನನ್ನ ಲಾಂಗು ಮಚ್ಚಿನಿಂದ ಹಲ್ಲೆ ಮಾಡಿರ್ತಾರೆ. ಆದ್ರೆ ಅವರ ಕುಟುಂಬಸ್ಥರು ಯಾರೋ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ, ಅಂದ್ರೆ ಅವರ ಪತ್ನಿ ಏನು ವೆಂಕಟೇಶ್ ಅಂತ ಸಾವಿಗೀಡಾಗಿದ್ದಾರೆ, ಅವರ ಪತ್ನಿ ನೀಲವೇಣಿ ಎನ್ನುವರು ಪೊಲೀಸರಿಗೆ ಕೂಡ ದೂರನ್ನು ಕೊಟ್ಟು ಅವತ್ತು ಸಾಕಷ್ಟು ಹೈ ಡ್ರಾಮಾವನ್ನ ಮಾಡಿರ್ತಾರೆ. ಆದ್ರೆ ಘಟನೆಯ ಜಾಡನ್ನ ಹಿಡಿದಿರ್ತಕ್ಕಂಥ ಪೊಲೀಸರು ಕೊನೆಗೆ ಅವರ ಪತ್ನಿಯೇ ಈ ಒಂದು ಕೊಲೆಯನ್ನ ಮಾಡಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ತನಿಖೆ ಮಾಡಿದಾಗ ನಿಜಕ್ಕೂ ಅಕ್ಷರಶಃ ಬೆಚ್ಚಿ ಬೀಳುವಂತ ವಿಷಯ ಗೊತ್ತಾಗಿರ್ತಕ್ಕಂಥದ್ದು. ಅವರ ಪತ್ನಿ ಹಾಗೂ ಆಕೆಯ ಪ್ರಿಯಕರ ಸೇರಿಕೊಂಡು ಈ ಒಂದು ಹತ್ಯೆಯನ್ನ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ನೀಲವೇಣಿ, ಏನು ವೆಂಕಟೇಶ್ ಅವರ ಪತ್ನಿ ನೀಲವೇಣಿ ಇದ್ದಾರೆ, ಇವರು ಹಾಗೂ ಆಕೆಯ ಪ್ರಿಯಕರ 28 ವರ್ಷದ ಯುವಕ ಆನಂದ್ ಇಬ್ಬರಿಗೂ ಕೂಡ ಪ್ರೇಮವಿತ್ತು. ಹಲವಾರು ದಿನಗಳಿಂದ ಅವರಿಬ್ಬರಿಗೂ ಪ್ರೀತಿ ಇತ್ತು. ಹೀಗಾಗಿ ಅವರ ಪ್ರೀತಿಗೆ ಅಡ್ಡ ಬರಬಾರ್ದು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಹತ್ಯೆಯನ್ನ ಮಾಡಿದ್ದಾರೆ ಅನ್ನುವ ಈಗ ಆರೋಪವನ್ನ ಅವರ, ಅಂದ್ರೆ ವೆಂಕಟೇಶ್ ಅವರ ಕುಟುಂಬಸ್ಥರು ಮಾಡಿದ್ರು. ಅದರ ಒಂದು ಜಾಡನ್ನ ಹಿಡಿದಿರ್ತಕ್ಕಂಥ ಪೊಲೀಸರು ಕೊನೆಗೆ ಅವರ ಆರೋಪಿಗಳನ್ನ ಬಂಧಿಸಲು ಯಶಸ್ವಿಯಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಇದನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂದ್ರೆ ಸಿನಿಮೀಯ ರೀತಿಯಲ್ಲಿ ಆತನನ್ನ ರಾತ್ರಿ 11 ಜನರ ತಂಡ ಅಟ್ಯಾಕ್ ಮಾಡಿ ಲಾಂಗು ಮಚ್ಚಿನಿಂದ ಹಲ್ಲೆಯನ್ನ ಮಾಡಿ ಕೊನೆಗೆ ಯಾರೋ ದುಷ್ಕರ್ಮಿಗಳು ಮಾಡಿದ್ದಾರೆ ಎನ್ನುವ ಬಿಂಬಿಸುವ ಪ್ರಯತ್ನವನ್ನ ಆರೋಪಿಗಳು ಮಾಡಿದ್ರು. ಇದೀಗ ಬಳ್ಳಾರಿ ಪೊಲೀಸರು ಅವರನ್ನ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. 9 ಜನ ಯುವಕರಿದ್ರೆ 2 ಅಪ್ರಾಪ್ತ ಬಾಲಕರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. 28 ವರ್ಷದ ಯುವಕ ಜೊತೆಗೆ 35 ವರ್ಷದ ಮಹಿಳೆ ಇಬ್ಬರಿಗೂ ಕೂಡ ಪ್ರೇಮವಾಗಿತ್ತು. ಈ ಮಹಿಳೆಗೆ ಈಗಾಗಲೇ 3 ಜನ ಮಕ್ಕಳಿದ್ದಾರೆ. ಆದ್ರೂ ಕೂಡ ಆತನ ಪ್ರೇಮ ಪಾಶದಲ್ಲಿ ಸಿಲುಕಿ ಈ ರೀತಿಯಾಗಿ ಗಂಡನನ್ನೇ ಕೊಲೆ ಮಾಡ್ತಕ್ಕಂಥ ಹಂತಕ್ಕೆ ಹೋಗಿರ್ತಕ್ಕಂಥದ್ದು. ಇಲ್ಲಿ ಬಹಳ ಆಶ್ಚರ್ಯ ಅನ್ಸೋದು, ವೆಂಕಟೇಶ್ ಸಾವಿಗೀಡಾದ ದಿನ ನೀಲವೇಣಿ ಅವರು ನಿಜಕ್ಕೂ ಮಾಡಿರ್ತಕ್ಕಂಥ ಹೈಡ್ರಾಮಾವನ್ನ ನೋಡಿದ್ರೆ ನಿಜಕ್ಕೂ ಯಾರಿಗೂ ಕೂಡ ಒಂದಷ್ಟು ಸಂಶಯವೂ ಕೂಡ ಬರಲ್ಲ. ಆದ್ರೆ ಅವರು ಅವತ್ತು ಸಾವಿಗೀಡಾಗಿರ್ತಕ್ಕಂಥ ದಿನದಂದು ಸಾಕಷ್ಟು ಅಳ್ತಾ ಇದ್ರು. ಜೊತೆಗೆ ಈ ಒಂದು ಕೊಲೆಯನ್ನ ಮಾಡಿರ್ತಕ್ಕಂಥವ್ರು ಯಾರೋ ಬೇರೆ ದುಷ್ಕರ್ಮಿಗಳಿರಬಹುದು ಅನ್ನೋ ಬಿಂಬಿಸುವಂತ ಎಲ್ಲಾ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಪೊಲೀಸರಿಗೆ ಎಲ್ಲೋ ಒಂದು ಕಡೆಗೆ ಅನುಮಾನ ಬಂದಿತ್ತು. ಅವರ ಹೈಡ್ರಾಮಾವನ್ನ ನೋಡಿ ಅದೇ ಆಂಗಲ್ ನಲ್ಲಿ ತನಿಖೆ ಮಾಡಿದಾಗ ಈ 11 ಜನ ಆರೋಪಿಗಳು ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಇದೀಗ ಆ ಒಂದು ಪ್ರಕರಣಕ್ಕೆ, ಅಂದ್ರೆ ಕೇವಲ ಘಟನೆ ನಡೆದು 24 ಗಂಟೆಯಲ್ಲೇ ಈ ಆರೋಪಿಗಳನ್ನ ಸೆರೆ ಹಿಡಿದಿರ್ತಕ್ಕಂಥ ಬಳ್ಳಾರಿ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ. ಬಳ್ಳಾರಿಯಿಂದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪ್ರಿಯಕರನ ಜೊತೆ ಸೇರಿ ಪತಿಯನ್ನ ಕೊಂದಿರ್ತಕ್ಕಂಥ ಡೀಟೇಲ್ಸ್ ಬರ್ತಾ ಇದೆ. ಬಳ್ಳಾರಿಯ ರಾಣಿ ತೋಟದಲ್ಲಿ ವೆಂಕಟೇಶ್ ಹತ್ಯೆಗೆ ಟ್ವಿಸ್ಟ್. 3 ಮಕ್ಕಳಿದ್ರು ಕೂಡ
ಆನಂದ್ ಎಂಬಾತನ ಜೊತೆ ಅನೈತಿಕ ಸಂಪರ್ಕ ಇಟ್ಟುಕೊಂಡಿದ್ಲು ಅಂತ ಹೇಳಲಾಗ್ತಾ ಇದೆ. ಪ್ರಿಯಕರ ಆನಂದ್ ಜೊತೆ ಪತ್ನಿ ನೀಲವೇಣಿ ಲವಿ ಡವಿ. ಕುಡಿದು ಬಂದ ಪತಿ ವೆಂಕಟೇಶ್ನಿಂದ ನೀಲವೇಣಿಗೆ ಕಿರುಕುಳ ಆಗ್ತಾ ಇತ್ತಂತೆ. ಪತಿ ಕಿರುಕುಳ ನೀಡ್ತಾ ಇದ್ದ ಬಗ್ಗೆ ಆನಂದ್ಗೆ ಈಕೆ ಹೇಳಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. 10 ಜನರ ಗ್ಯಾಂಗ್ ಕಟ್ಕೊಂಡು ಬಂದು ಈ ವೆಂಕಟೇಶ್ನನ್ನ ಹತ್ಯೆ ಮಾಡಿದ್ದಾನೆ. ಲಾಂಗು ಮಚ್ಚಿನಿಂದ ಹಲ್ಲೆ ನಡೆಸಿ ಹತ್ಯೆ ಮಾಡಿದ್ದೆ ಈ ಡೆಡ್ಲಿ ಗ್ಯಾಂಗ್ ಅಂತ ಹೇಳಲಾಗ್ತಾ ಇದೆ. ಈ ರೀತಿ ಪತಿ ಕಥೆಯನ್ನ ಮುಗಿಸಿ ಬಂದು ಪತ್ನಿ ಶವಾಗಾರದ ಮುಂದೆ ಹೈ ಡ್ರಾಮಾ ನಡೆಸಿರ್ತಕ್ಕಂಥದ್ದು. ವೆಂಕಟೇಶ್ ಸಾವಿನ ಬಗ್ಗೆ ತನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನೀಲವೇಣಿ ಕಣ್ಣೀರು ಹಾಕಿದ್ದಾಳೆ. 24 ಗಂಟೆಗಳಲ್ಲೇ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಬಳ್ಳಾರಿ ಪೊಲೀಸರು ಪ್ರಿಯಕರ ಆನಂದ್ ಸೇರಿದಂತೆ 11 ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ. 2 ಬಾಲಾಪರಾಧಿಗಳು ಸೇರಿದಂತೆ 11 ಜನರನ್ನ ಖಾಕಿ ಅರೆಸ್ಟ್ ಮಾಡಿದೆ. ಬಳ್ಳಾರಿಯ ರಾಣಿತೋಟ ಪ್ರದೇಶದಲ್ಲಿ ಈ ವೆಂಕಟೇಶ್ ಅನ್ನೋ ವ್ಯಕ್ತಿಯ ಕೊಲೆ ಆಗಿತ್ತು. ಏನು ಗೊತ್ತಿಲ್ಲ ಅನ್ನಂಗೆ ಅಳ್ತಾ ಇರೋದು, ಕೊಲೆ ಮಾಡಿಸ್ಬಿಟ್ಟು ಬಂದು. ಫಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಫೋನ್ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಘಟನೆಯಲ್ಲಿ ಪೊಲೀಸರು ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಿದ್ರು, ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಶುಕ್ರವಾರ ಬೆಳಗ್ಗೆ ಬಳ್ಳಾರಿಯ ರಾಣಿತೋಟ ಪ್ರದೇಶದಲ್ಲಿ ಒಂದು ವ್ಯಕ್ತಿಯ ಮರ್ಡರ್ ಆಗಿರುತ್ತೆ. ಅಂದ್ರೆ ಬರ್ಬರವಾಗಿ ಆತನನ್ನ ಲಾಂಗು ಮಚ್ಚಿನಿಂದ ಹಲ್ಲೆ ಮಾಡಿರ್ತಾರೆ. ಆದ್ರೆ ಅವರ ಕುಟುಂಬಸ್ಥರು ಯಾರು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ, ಅಂದ್ರೆ ಅವರ ಪತ್ನಿ ಏನು ವೆಂಕಟೇಶ್ ಅಂತ ಸಾವಿಗೀಡಾಗಿದ್ದಾರೆ, ಅವರ ಪತ್ನಿ ನೀಲವೇಣಿ ಎನ್ನುವರು ಪೊಲೀಸರಿಗೆ ಕೂಡ ದೂರನ್ನು ಕೊಟ್ಟು ಅವತ್ತು ಸಾಕಷ್ಟು ಹೈ ಡ್ರಾಮಾವನ್ನ ಮಾಡಿರ್ತಾರೆ. ಆದ್ರೆ ಘಟನೆಯ ಜಾಡನ್ನ ಹಿಡಿದಿರ್ತಕ್ಕಂಥ ಪೊಲೀಸರು ಕೊನೆಗೆ ಅವರ ಪತ್ನಿಯೇ ಈ ಒಂದು ಕೊಲೆಯನ್ನ ಮಾಡಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ತನಿಖೆ ಮಾಡಿದಾಗ ನಿಜಕ್ಕೂ ಅಕ್ಷರಶಃ ಬೆಚ್ಚಿ ಬೀಳುವಂತ ವಿಷಯ ಗೊತ್ತಾಗಿರ್ತಕ್ಕಂಥದ್ದು. ಅವರ ಪತ್ನಿ ಹಾಗೂ ಆಕೆಯ ಪ್ರಿಯಕರ ಸೇರಿಕೊಂಡು ಈ ಒಂದು ಹತ್ಯೆಯನ್ನ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ನೀಲವೇಣಿ, ಏನು ವೆಂಕಟೇಶ್ ಅವರ ಪತ್ನಿ ನೀಲವೇಣಿ ಇದ್ದಾರೆ, ಇವರು ಹಾಗೂ ಆಕೆಯ ಪ್ರಿಯಕರ 28 ವರ್ಷದ ಯುವಕ ಆನಂದ್ ಇಬ್ಬರಿಗೂ ಕೂಡ ಪ್ರೇಮವಿತ್ತು. ಹಲವಾರು ದಿನಗಳಿಂದ ಅವರಿಬ್ಬರಿಗೂ ಪ್ರೀತಿ ಇತ್ತು. ಹೀಗಾಗಿ ಅವರ ಪ್ರೀತಿಗೆ ಅಡ್ಡ ಬರಬಾರ್ದು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಹತ್ಯೆಯನ್ನ ಮಾಡಿದ್ದಾರೆ ಅನ್ನುವ ಈಗ ಆರೋಪವನ್ನ ಅವರ, ಅಂದ್ರೆ ವೆಂಕಟೇಶ್ ಅವರ ಕುಟುಂಬಸ್ಥರು ಮಾಡಿದ್ರು. ಅದರ ಒಂದು ಜಾಡನ್ನ ಹಿಡಿದಿರ್ತಕ್ಕಂಥ ಪೊಲೀಸರು ಕೊನೆಗೆ ಅವರ ಆರೋಪಿಗಳನ್ನ ಬಂಧಿಸಲು ಯಶಸ್ವಿಯಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಇದನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂದ್ರೆ ಸಿನಿಮೀಯ ರೀತಿಯಲ್ಲಿ ಆತನನ್ನ ರಾತ್ರಿ 11 ಜನರ ತಂಡ ಅಟ್ಯಾಕ್ ಮಾಡಿ ಲಾಂಗು ಮಚ್ಚಿನಿಂದ ಹಲ್ಲೆಯನ್ನ ಮಾಡಿ ಕೊನೆಗೆ ಯಾರೋ ದುಷ್ಕರ್ಮಿಗಳು ಮಾಡಿದ್ದಾರೆ ಎನ್ನುವ ಬಿಂಬಿಸುವ ಪ್ರಯತ್ನವನ್ನ ಆರೋಪಿಗಳು ಮಾಡಿದ್ರು. ಇದೀಗ ಬಳ್ಳಾರಿ ಪೊಲೀಸರು ಅವರನ್ನ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. 9 ಜನ ಯುವಕರಿದ್ರೆ 2 ಅಪ್ರಾಪ್ತ ಬಾಲಕರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. 28 ವರ್ಷದ ಯುವಕ ಜೊತೆಗೆ 35 ವರ್ಷದ ಮಹಿಳೆ ಇಬ್ಬರಿಗೂ ಕೂಡ ಪ್ರೇಮವಾಗಿತ್ತು. ಈ ಮಹಿಳೆಗೆ ಈಗಾಗಲೇ 3 ಜನ ಮಕ್ಕಳಿದ್ದಾರೆ. ಆದ್ರೂ ಕೂಡ ಆತನ ಪ್ರೇಮ ಪಾಶದಲ್ಲಿ ಸಿಲುಕಿ ಈ ರೀತಿಯಾಗಿ ಗಂಡನನ್ನೇ ಕೊಲೆ ಮಾಡತಕ್ಕಂತ ಹಂತಕ್ಕೆ ಹೋಗಿರ್ತಕ್ಕಂಥದ್ದು. ಇಲ್ಲಿ ಬಹಳ ಆಶ್ಚರ್ಯ ಅನಿಸೋದು, ವೆಂಕಟೇಶ್ ಸಾವಿಗೀಡಾದ ದಿನ ನೀಲವೇಣಿ ಅವರು ನಿಜಕ್ಕೂ ಮಾಡಿರ್ತಕ್ಕಂಥ ಹೈಡ್ರಾಮಾವನ್ನ ನೋಡಿದ್ರೆ ನಿಜಕ್ಕೂ ಯಾರಿಗೂ ಕೂಡ ಒಂದಷ್ಟು ಸಂಶಯವೂ ಕೂಡ ಬರಲ್ಲ. ಆದ್ರೆ ಅವರು ಅವತ್ತು ಸಾವಿಗೀಡಾಗಿರ್ತಕ್ಕಂಥ ದಿನದಿಂದ ಸಾಕಷ್ಟು ಅಳ್ತಾ ಇದ್ರು. ಜೊತೆಗೆ ಈ ಒಂದು ಕೊಲೆಯನ್ನ ಮಾಡಿರ್ತಕ್ಕಂಥವ್ರು ಯಾರೋ ಬೇರೆ ದುಷ್ಕರ್ಮಿಗಳಿರಬಹುದು ಅನ್ನೋ ಬಿಂಬಿಸುವಂತ ಎಲ್ಲಾ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಪೊಲೀಸರಿಗೆ ಎಲ್ಲೋ ಒಂದು ಕಡೆಗೆ ಅನುಮಾನ ಬಂದಿತ್ತು. ಅವರ ಹೈಡ್ರಾಮಾವನ್ನ ನೋಡಿ ಅದೇ ಆಂಗಲ್ ನಲ್ಲಿ ತನಿಖೆ ಮಾಡಿದಾಗ ಈ 11 ಜನ ಆರೋಪಿಗಳು ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಇದೀಗ ಆ ಒಂದು ಪ್ರಕರಣಕ್ಕೆ, ಅಂದ್ರೆ ಕೇವಲ ಘಟನೆ ನಡೆದು 24 ಗಂಟೆಯಲ್ಲೇ ಈ ಆರೋಪಿಗಳನ್ನ ಸೆರೆ ಹಿಡಿದಿರ್ತಕ್ಕಂಥ ಬಳ್ಳಾರಿ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ.